ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೆಲ್ಲಿದ್ದೀವಿ ಅಂತಂತಂದರೆ ಮಹಾದೇವ ತಾತರವರ ಸನ್ನಿಧಿ ಸಂಗಮ ಕ್ಷೇತ್ರದಲ್ಲಿ. ಈ ಸಂಗಮ ಕ್ಷೇತ್ರದ ಹಿನ್ನೆಲೆ ಏನಂತಂತಂದರೆ ಸದ್ಗುರು ಶ್ರೀ ಮಹಾದೇವ ತಾತರವರ ಗದ್ಗೆ ಇದೆ. ಇಲ್ಲಿ ಅವರು ಐಕ್ಯರಾಗಿರೋದು. ಈ ಐಕ್ಯರಾಗಿರೋಂಥ ಮಹಾದೇವ ತಾತರವರು ಮೂಲತಃ ಈ ಬಳ್ಳಾರಿ ಜಿಲ್ಲೆಯ ಅಲ್ಲಿಪುರದವರು. ಅಲ್ಲಿಂದ ಇಲ್ಲಿಗೆ ಬಂದು ಐಕ್ಯರಾದರು. ಅವರ ಸನ್ನಿಧಾನದಲ್ಲಿ ನಾವಿದ್ದೀವಿ. ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಜನಸಾಗರ. ಅದರಿಂದ ಬನ್ನಿ ಇವತ್ತು ಇದ್ರದ ಇತಿಹಾಸ ತಿಳ್ಕೊಳ್ಳೋಣ. ಮಹಾದೇವ ತಾತರವರು 8ನೇ ವಯಸ್ಸಿನಲ್ಲೇ ದೀಕ್ಷೆ ಪಡೆದು ಹಠಯೋಗ ಸಾಧನೆ ತೊಡಗಿದರು. ನಂತರ ಅವರ ಗುರುಗಳ ಆದೇಶದಂತೆ ದೇಶ ಸಂಚಾರ ಕೈಗೊಂಡರು. ಈ ದೇಶದ ಸಂಚಾರ ಕೈಗೊಂಡಾಗಲೇ ನಮ್ಮ ಸಂಗಮ ಕ್ಷೇತ್ರಕ್ಕೆ ಅವರು ಬಂದದ್ದು. ಅವರು ಬಂದು ಇಲ್ಲೇ ನೆಲೆಗೊಂಡರು. ಮಹಾದೇವ ತಾತರವರು 1987 ಡಿಸೆಂಬರ್ 31 ಐಕ್ಯರಾದರು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ತಾತನವರ ಆರಾಧನೆ ನಡೀತಿದೆ. ತುಂಬ ಅದ್ಧೂರಿಯಾಗಿ ನಡೀತಿದೆ. ಈ ಸಂಗಮ ಕ್ಷೇತ್ರದ ಅಕ್ಕಪಕ್ಕ ಕ್ಷೇತ್ರಗಳು, ಆಮೇಲೆ HD ಕೋಟೆ, ಅಲ್ಲಿಂದ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಾರೆ. ಆಮೇಲೆ ವಿಶೇಷ ದಿನಗಳಾದಂತಹ ಭೀಮನ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಭಕ್ತಾದಿಗಳು ತುಂಬ ಜನ ಇರ್ತಾರೆ. ಈ ಕ್ಷೇತ್ರದಲ್ಲಿ ನಾನು ನೋಡಿದ ಹಾಗೆ ಒಂದು ಅದ್ಭುತ ಏನಂತಂದರೆ, ನೀವು ಯಾರೇ ಮಂಗಳಾರತಿಗೆ ದುಡ್ಡು ಹಾಕಿದ್ರು ಅದು ಗೋಲ್ಕಕ್ಕೆ ಹಾಕ್ತಾರೆ. ಅದು ಈ ಟ್ರಸ್ಟ್ನ ನಿಯಮ. ಬನ್ನಿ ತಾತ ಅವರ ಗದ್ಗೆ ನೋಡುವ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಿ. ಬನ್ನಿ ವಿಡಿಯೋನ ನಿಧಾನಕ್ಕೆ ತೋರಿಸ್ತೀನಿ ನಿಮಗೆ. ತಾತರವರ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲೇ ಹಿಂಭಾಗದಲ್ಲಿದ್ದಂತಹ ವೀರಭದ್ರೇಶ್ವರ ಸ್ವಾಮಿ ಮತ್ತು ಅಮ್ಮನವರ ದರ್ಶನ ಮಾಡಿದೆವು. ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡವ್ರೆ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ. ನಮ್ಮ ಮಹಾದೇವ ತಾತರವರು
ವಾಸಿಸಿದಂಥ ಹಳೇ ಮನೆ ಅಂತ ಹೇಳ್ಬೋದು. ಚಿಕ್ಕದು ರೂಮ್ ಅದು ನೋಡಿ. ಅವರು ಉಪಯೋಗಿಸ್ತಿದ್ದಂತಹ ಪಾದುಕೆಗಳು, ಮಂಚ ಇರ್ಬೋದು, ಎಲ್ಲ ಅವ್ರು ಏನೇನು ಉಪಯೋಗಿಸ್ತಿದ್ರು ಎಲ್ಲನೂ ಸಹ ಒಂದು ಕಡೆ ಇಟ್ಟು ಅದನ್ನ ಈಗಲೂ ಸಹ ಪೂಜೆ ಮಾಡ್ತಾವ್ರೆ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿಲ್ಲ ವಿಡಿಯೋಲಿ ಅಲ್ಲಿ ಅವ್ರದ್ದು ವಿಗ್ರಹಗಳನ್ನ. ಈಗ ಅದು ಮಾಡಿರೋದು ಇವರು ಈ ರೂಮಲ್ಲೇ ಮೊದಲಿದ್ದದ್ದು. ಅವ್ರು ನೀರು ಕೊಡ್ತಿದ್ದು. ಇದನ್ನು ಮುಗಿಸ್ಕೊಂಡು ಓದ್ದೆ ಪ್ರಸಾದಕ್ಕೆ. ಅಲ್ಲಿ ತಾತಾರವರ ಪ್ರಸಾದ ನಡೆಯಿತು. ಪ್ರಸಾದ ಮುಗಿಸ್ಕೊಂಡು ಇವತ್ತಿನ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಹಕರಿಸಿ. ಧನ್ಯವಾದಗಳು.